ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಇವತ್ತು ಏನಪ್ಪ ಅಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನಮ್ಮ ತೋಟದಲ್ಲಿ ಕೆಲಸ ಮಾಡೋರು ಬಂದ್ಬಿಟ್ಟು ಅಣಬೆ ಸಿಕ್ಕಿದೆ ಅಂತ ತೊಗೊಂಬಂದು ಕೊಟ್ಟಿದ್ದಾರೆ. ಇವಾಗ ಮಳೆ ಬಂದಾಗೆಲ್ಲ ಅಣಬೆ ಸಿಗೋದು ತುಂಬ ರೇರು. ಸಕ್ಕ ಟೇಸ್ಟಾಗಿರುತ್ತೆ. ಅದು ಕ್ಲೀನ್ ಮಾಡೋದೇ ನನಗೊಂಥರ ಒಂದು ಸ್ವಲ್ಪ ಟೈಮ್ ಆದ ತಕ್ಷಣ ಹುಳ ಆಗಿಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ಆ್ಯಂಡ್ ಅಣಬೆ ಕೊಟ್ಟರು ನಾನು ಆಲ್ರೆಡಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಇದು ಸಿಪ್ಪೆ ತೆಗಿಬೇಕಲ್ವಾ ಮೇಲ್ಗಡೆದು, ಅದು ಫುಲ್ಲು ಒಂಥರ ಅಲೋವೆರಾ ಜೆಲ್ ಟೈಪ್ ಇರುತ್ತೆ. ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಕ್ಲೀನ್ ಮಾಡಿ ಇಷ್ಟು ಇಟ್ಕೊಂಡಿದ್ದೀನಿ. ಇದು ಬೆಂದರೆ ಫುಲ್ಲು ಇಷ್ಟು ಸ್ವಲ್ಪ ಆಗಿಬಿಡುತ್ತೆ. ಸೊ ಇವಾಗ ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ಎಲ್ಲ ಅಣಬೆಗಳಿಗೂ ಇಷ್ಟು ಟೈಮು ಇಷ್ಟು ಡೇ ಅಂತ ಒಂದು ಟೈಮಿಂಗ್ಸ್ ಇರುತ್ತೆ, ಅದಾದಮೇಲೆ ಹಾಳಾಗೋಗ್ಬಿಡುತ್ತೆ. ಸೊ ಇದು ಎಷ್ಟು ಅವರ್ ಅಂತ ಗೊತ್ತಿಲ್ಲ, 1.5 hour ಅಂತ ಹೇಳ್ತಾರೆ. ಬಟ್ ಓಕೆ, ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಗೈಸ್, ಇದನ್ನು ಚೆನ್ನಾಗಿ ಮಣ್ಣೆಲ್ಲ ಹೋಗೋ ಥರ ಕ್ಲೀನ್ ಮಾಡ್ಕೊಂಬರೋಣ ನಾವು. ಆ್ಯಂಡ್ ಗೈಸ್, ನಾನು ಒಂದು 3-4 ಸಲ ವಾಶ್ ಮಾಡಿದೆ. ನೋಡಿ, ಮಣ್ಣು ಮತ್ತು ಹುಳಗಳು ಏನೇ ಇದ್ದರೂ ಹೋಯಿತು. ಚೆನ್ನಾಗಿ 3-4 ಸಲ ವಾಶ್ ಮಾಡಿದ್ದೀನಿ. ಇದು ಬೆಂದರೆ ಇಷ್ಟೇ ಆಗೋದು. ಇದು ಅಂತಲ್ಲ, ಸೊಪ್ಪು ಮತ್ತು ಹೀರೆಕಾಯಿ ಏನೇ ನೀವು ಮಾಡ್ತೀರಲ್ಲ, ಅದು ಬೆಂದಾದಮೇಲೆ ಸ್ವಲ್ಪನೇ ಆಗೋದು. ನೀಟಾಗಿ ವಾಶ್ ಮಾಡ್ಕೋಬೇಕಿದ್ದ. ನೋಡಿ, ಚೆನ್ನಾಗಿ ಕಾಣುತ್ತಲ್ಲ. ಆ್ಯಂಡ್ ಅಣಬೆಯಲ್ಲಿ ತುಂಬ ವಿಧಗಳಿದ್ದಾವೆ ಅಂತಾರೆ. ಆ್ಯಂಡ್ ನಾನೊಂದು ಸಲ ಮಶ್ರೂಮ್ ಬಿಸ್ನೆಸ್ ಮಾಡಿದ್ದೆ. ಬಿಸ್ನೆಸ್ ಅಂದರೆ ಅದನ್ನು ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದ್ದೆ. ಆಯಿಸ್ಟರ್ ಮಶ್ರೂಮ್ ಪಕ್ಕಾ ರಿಸಲ್ಟ್ ಬಂತು. ಆಮೇಲೆ ನನಗೂ ಟೈಮ್ ಸಾಕಾಗಿಲ್ಲ ಮಾಡಲಿಕ್ಕೆ. ನೆಕ್ಸ್ಟು ಟ್ರೈ ಮಾಡಬೇಕು. ಆ್ಯಂಡ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ಥರ ವಾಶ್ ಮಾಡ್ಕೋಬೇಕು. ಏನು ಕಲ್ಲು ಮಣ್ಣು ಏನು ಇರಬಾರ್ದು. ಬಿಕಾಸ್ ಇದರಲ್ಲಿ ಆಲ್ರೆಡಿ ಅದು ಕಿತ್ಕೊಂಬರ್ಬೇಕಾದ್ರೆ ಮಣ್ಣೆಲ್ಲ ತುಂಬ ಇರುತ್ತೆ, ಮೇಲ್ಗಡೆ ಸಿಪ್ಪೆ ಬೇರೆ ತೆಗಿಬೇಕಲ್ವಾ. ಸೊ ವಾಶ್ ಮಾಡಿ ಆಯಿತು. ನಿಮ್ಮ ಎಷ್ಟು ಜನಕ್ಕೆ ಅಣಬೆ ಇಷ್ಟ ಅಂತ ಕಮೆಂಟ್ ಮಾಡಿ. ಇದು ಯಾವ ಅಣಬೆ ಅಂತಲೂ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತು ನಾನು ಅಣಬೆನ ಪೆಪ್ಪರ್ ಡ್ರೈ ಥರ ಮಾಡೋಣ ಅಂತ, ಬಟ್ ನನಗೆ ಮಾಡೋಕ್ಕೆ ಬರೋಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಹಾಕಬೇಕು. ಎಣ್ಣೆ ಬಿಸಿ ಹಾಕೋ ಮುಂಚೆ ಹಾಕಿದ್ರೆ ಚೆನ್ನಾಗಿರಲ್ಲ. ಎಣ್ಣೆ ಕಾಯ್ತಾ ಇದೆ, ಬಬಲ್ಸ್ ಬರ್ತಾ ಇದೆ. ಆ್ಯಂಡ್ ನಾನಿವಾಗ ಈರುಳ್ಳಿ ಹಸಿಮೆಣಸು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಸಿಮೆಣಸು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು. ನಮ್ಮ ಸ್ಟೈಲಲ್ಲಿ ಯಾವ ಥರ ಬರುತ್ತೋ ಆ ಥರ ಮಾಡೋದು. ನನಗೇನು ಬರುತ್ತೋ ಅದು. ಚಿಕನ್ ಮಾಡ್ತಾರಲ್ಲ ಅದೇ ಥರನೇ ಚಿಕನ್ ಬದಲು ಮಶ್ರೂಮ್ ಹಾಕೋದು ನಾನು. ಒಂಚೂರು ಫ್ರೈ ಆಗಲಿ. ಆ್ಯಂಡ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಅಣಬೆ ಸ್ವಲ್ಪನೇ ಇರೋದು, ಸೊ ನಾನು ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಸೌಟು ಬಾಣಲೆಲ್ಲ ಇಟ್ಬಿಟ್ಟಿದ್ದೆ, ಫುಲ್ಲು ಬಿಸಿಯಾಗಿಬಿಟ್ಟಿದೆ. ಇದು ಫುಲ್ ಫ್ರೈ ಆಗಲಿ. ನಾನು ಅರಿಶಿನ ಪುಡಿ ಸ್ವಲ್ಪ ಒಂಚೂರು ಖಾರದ ಪುಡಿ ಹಾಕಿದ್ದೀನಿ. ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು. ಸೊ ಸ್ವಲ್ಪ ಗರಂ ಮಸಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೆಪ್ಪರ್ ನಾನು ಲಾಸ್ಟಿಗೆ ಹಾಕ್ಕೊತೀನಿ, ಬಿಕಾಸ್ ಇವಾಗಲೇ ಹಾಕಿದ್ರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಮಶ್ರೂಮ್ ಹಾಕ್ಕೊಂಡೆ. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಗಾಯ್ಸ್, ನಾನು ಆವಾಗಲೇ ಹೇಳಿದ್ನಲ್ಲ
ಎಷ್ಟಿತ್ತು ಮಶ್ರೂಮು, ಇವಾಗ ನೋಡಿ ಇಷ್ಟೇ ಇಷ್ಟಾಗಿದೆ. ಆ್ಯಂಡ್ ಇವಾಗ ನಾವು ಆ್ಯಡ್ ಮಾಡುವ ಪೆಪ್ಪರ್ ಪೌಡರ್ ಹಾಕುವನ. ನಾನು ಸ್ಪೈಸಿ ಸ್ವಲ್ಪ ಜಾಸ್ತಿ ತಿನ್ನೋದು. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಕೆಲವರು ಗ್ರೇವಿ ಥರನೂ ಮಾಡ್ತಾರೆ, ಮಶ್ರೂಮ್ ಗ್ರೇವಿ ಅಂತ ಮಾಡ್ತಾರೆ. ನಂಗೆ ದೇವರೇ ಬರಲ್ಲಪ್ಪ, ನಾನು ಇದನ್ನು ಮಾಡಿದ್ದೇ ದೊಡ್ಡ ವಿಷಯ. ನಾನು ಫಸ್ಟಿಗೆಲ್ಲ ನಂಗೆ ಅಡುಗೆನೇ ಬರ್ತಾ ಇರಲಿಲ್ಲ. ನಮ್ಮಮ್ಮ ಯಾವಾಗಲೂ ಹೇಳೋರು ಅಡುಗೆ ಕಲ್ತ್ಕೊಳ್ಳೆ ಅಂತ. ಇವಾಗ ಕಲಿತಾ ಇದ್ದೀನಿ, 1 ಇಯರಿಂದ ಸ್ವಲ್ಪ ಕಲಿತಾ ಇದ್ದೀನಿ. ಆ್ಯಂಡ್ ಆಫ್ ಮಾಡಿದೆ. ಇದು ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಸರ್ವ್ ಮಾಡೋಣ. ಸೊ ಗಾಯ್ಸ್, ಅಣಬೆ ಮಾತ್ರ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಆ್ಯಂಡ್ ಬಾಯಿಗೆ ಇಟ್ಟಿದ ತಕ್ಷಣ ಹಾಗೆ ಕರ್ಗೋಗೋದು, ಅಷ್ಟು ಚೆನ್ನಾಗಿತ್ತು. ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ಇಷ್ಟು ಅದು ಕಾಣಿಸುತ್ತೆ, ಬಟ್ ಬೆಂದಾದ್ಮೇಲೆ ಬಂದ್ಬಿಟ್ಟು ಇಷ್ಟೇ ಬರೋದು. ಆ್ಯಂಡ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಆ್ಯಂಡ್ ನಿಮ್ಮ ಕಡೆನೂ ಈ ಥರನೇ ಬೆಳೆಯುತ್ತೆ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಟೇಸ್ಟ್ ಹೇಗಿದೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫುಲ್ ವೀಡಿಯೋಸ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.